ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಡಿ.ಕೆ. ಶಿವಕುಮಾರ್ ಮೇಲೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಬಹಳ ಹಗುರವಾಗೆಲ್ಲ ಮಾತಾಡ್ತಾ ಇದ್ದಾರೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲ ಒಂದ್ ಕಡೆ ಈ ತರ ವಲಸೆ ರಾಜಕೀಯ ಇದುವರೆಗೂ ಯಾರು ಮಾಡಿರ್ಲಿಲ್ಲ. ನಿಮ್ಗೆಲ್ಲ ಜ್ಞಾಪಕ ಹೇಳ್ತಾ ಇದ್ದೀನಿ, ಎಸ್.ಎಂ. ಕೃಷ್ಣ ಸೋತಿದಾಗ ಬೇರೆ ಪಕ್ಷದವರು ಅಂದ್ರೆ JDS-ನವರು ಕೂಡ ಸಪೋರ್ಟ್ ಕೊಟ್ಟು ರಾಜ್ಯಸಭೆ ಕಳಿಸಿದ್ರು ಅವ್ರನ್ನ. ಮತ್ತೆ ಈಗ ಕಳೆದ 6 ವರ್ಷದಿಂದ ದೇವೇಗೌಡರನ್ನು ಕೂಡ ಕಾಂಗ್ರೆಸ್ ಅವರು ಸಪೋರ್ಟ್ ಮಾಡಿ ರಾಜ್ಯಸಭೆ ಕಳಿಸಿದ್ರು. ಮೊದಲು ರಾಜಕೀಯ ಆರೋಗ್ಯಕರವಾಗ ಟೀಕೆ ಟಿಪ್ಪಣಿ ಮಾಡ್ತಿದ್ರು. ಈಗ ವಲಸು ರಾಜಕೀಯ ಮಾಡಿ ಕೇವಲ ಪ್ರಚಾರಕ್ಕೋಸ್ಕರ ಅಥವಾ ಅಸೂಯೆಯಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಮಟ್ಟಿಗೆ 99ನೇ ಇಸ್ವಿನಲ್ಲಿ ಡಿ.ಕೆ. ಶಿವಕುಮಾರ್ಗೆ 3 ಎಕರೆ ಜಮೀನು ಇತ್ತು, ಅಷ್ಟೇ ಇತ್ತು 90ನೇ ಇಸ್ವಿಲಿ ಅಂತ ಹೇಳಿದ್ದಾರೆ. ನಾನು ನೆನ್ನೆಲ್ಲ ಮಾಹಿತಿ ತಗೊಂಡಿದ್ದೀನಿ. ಅವರು 1982-83ನಲ್ಲೇ ಭೂ ಪರಿವರ್ತನೆ ಮಾಡಿ ಜಮೀನನ್ನ ಸೈಟ್ಗಳು ಮಾಡಿ ಮಾರಿರೋ ಉದಾಹರಣೆ ಕೊಟ್ಟರು. ನೆನ್ನೆ ಎರಡನೇದೇನು ಅಂತ ಹೇಳಿದ್ರೆ, ಕಾರ್ಯ ಕೆಲಸ ಮಾಡಿ ಆರ್ಥಿಕವಾಗಿ ಮುಂದೆ ಬರ್ಲಿಕ್ಕೆ ಏನೇನು ಮಾಡೋಕೆ ಸಾಧ್ಯನೋ ಅವೆಲ್ಲ ಮಾಡಿದ್ದಾರೆ. ವ್ಯಾಪಾರ ಮಾಡಿದ್ದಾರೆ. ಅವತ್ತು ಕಾರ್ಯ ಗ್ರಾಂಟ್ ಮಾಡೋದಲ್ದೇನೆ ಉದ್ಯಮಿಯಾಗಿ ಕೆಲಸ ಮಾಡಿದ್ದಾರೆ. ಅವರು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಿದ್ದಾರೆ. ವ್ಯವಹಾರ ಮಾಡಿ ಇವತ್ತು 1400 ಕೋಟಿಯನ್ನ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಆದ್ರೆ ಕುಮಾರಸ್ವಾಮಿ ಅವರು ರಾಮನಗರ್ ಬಂದಾಗ ಕೇವಲ 4 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ರು. 2004ರಲ್ಲಿ ಚುನಾವಣೆಯಲ್ಲಿ ಕೇವಲ 4 ಕೋಟಿ ಹಣವನ್ನ ಆಸ್ತಿಯನ್ನು ಡಿಕ್ಲೇರ್ ಮಾಡ್ಕೊಂಡಿದ್ರು. ಇವತ್ತು ಸುಮಾರು 1,000 ಕೋಟಿ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ ಅವರು. ಬಟ್ ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ನಾನು ಟೀಕೆ ಮಾಡೋಕ್ಕಿಂತ ಹೆಚ್ಚಾಗಿ ಇವೆಲ್ಲವನ್ನ ಬಿಟ್ಟು ಆರೋಗ್ಯಕರವಾದ ಟೀಕೆ ಟಿಪ್ಪಣಿ ಮಾಡಬೇಕು. ಮುಖ್ಯಮಂತ್ರಿಗಳು ಈಗ ಆಗಿದ್ದಾರೆ, 6 ತಿಂಗಳು ವರ್ಷ ಅವ್ರಿಗೆ ಅವಕಾಶ ಕೊಟ್ಟು ನೋಡಿ, ಅಭಿವೃದ್ಧಿ ಮಾಡಿಲ್ಲ, ನಿರೀಕ್ಷೆ ಮಾಡೋದ ಮಟ್ಟಕ್ಕೆ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಆಗ ಟೀಕೆ ಟಿಪ್ಪಣಿ ಮಾಡ್ಲಿ. ಅದು ಬಿಟ್ಟು ಅಸೂಯೆಯಿಂದ ಬರೀ ಟೀಕೆ ಮಾಡೋದಷ್ಟೇ ಕೆಲಸ ಮಾಡೋದಕ್ಕಾದ್ರೆ ನಾನು ನೋಡಿದೆಲ್ಲನೂ. ನಾನು 1999ರಿಂದ ಕುಮಾರಸ್ವಾಮಿ ಅವ್ರು ನೋಡಿದ್ದೀನಿ. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಮತ್ತು ಸುರೇಶ್ ಅವ್ರು ನೋಡಿದ್ದೀನಿ. ಎಲ್ಲ ನೋಡ್ತಾ ಇದ್ದೀವಿ. ಎಲ್ಲರೂ ಕೂಡ ಒಂದು ಕೀಳು ಮಟ್ಟ ಆಲೋಚನೆ ಮಾಡೋದು ತಪ್ಪಿಸ್ಬೇಕು. ಇದನ್ನ ದೇವರು ಈಗ ಅಯ್ಯಪ್ಪ ಸ್ವಾಮಿಗೇನೆ ಹೋಗಿದ್ದಾರೆ. ದೇವರು ಅಲ್ಲಿ ಓದ್ ಬಂದ್ಮೇಲೆ ಆದ್ರೂ ಅವರು ಒಳ್ಳೆ ಆಲೋಚನೆ ಮಾಡಿ ಒಳ್ಳೆದನ್ನ ಬಯಸಿ ಈ ರಾಜ್ಯದ ಕೇಂದ್ರ ಮಂತ್ರಿ ಆಗಿದ್ದಾರೆ. ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡಿ ಏನೇನು ಕೆಲಸ ಮಾಡೋಕ್ ಸಾಧ್ಯ ಅದು ಮಾಡ್ಲಿ. ಅದು ಬಿಟ್ಟು ಅಸೂಯೆಯಿಂದ ಈ ರಾಜ್ಯಕ್ಕೆ ಏನಾರುವೆ ಅಥವಾ ಮಂಡ್ಯ ಜಿಲ್ಲೆಗೆ ಇದ್ದಾರೆ, ಮಂಡ್ಯ ಜಿಲ್ಲೆಗೆ ಏನಾರುವೆ ರಾಜ್ಯಕ್ಕೆ ಮಾಡ್ಲಿಕ್ಕೆ ಅವಕಾಶ ಇಲ್ಲದೆ ಇದ್ರೆ ಅವರು ಕೊನೆ ಪಕ್ಷ ರಾಜಕೀಯ ಜನ್ಮ ಕೊಟ್ಟಂತ ಅವ್ರಿಗೆ ಕೇಂದ್ರದ ಮಂತ್ರಿಯಾಗಿ ಅವಕಾಶ ಪಡ್ಕೊಂಡು ಮಂಡ್ಯ ಜಿಲ್ಲೆಗೆ. ಯಾಕೆ ಅಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಒಬ್ಬರೇ ಸತ್ಯವಂತರು, ಯಾರು ಕೂಡ ಇದೆಲ್ಲ ಭ್ರಷ್ಟಾಚಾರಿಗಳು ಅಂತ ಹೇಳ್ತಾರೆ. ಕುಮಾರಸ್ವಾಮಿ ಅವರು ಅನ್ಯಾಯದ ಬಗ್ಗೆ, ಭ್ರಷ್ಟಾಚಾರದ ಬಗ್ಗೆ ಯಾರು ಟೀಕೆ ಮಾಡೋದು ಬೇಕಾಗಿಲ್ಲ. ಕುಮಾರಸ್ವಾಮಿ ಅವ್ರ ಭ್ರಷ್ಟಾಚಾರನ ನಮ್ಮ ಜನಗಳು ಎಲ್ಲಾ ಪತ್ರಿಕೆಯಲ್ಲಿ ನೋಡಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.